ನಾಲ್ಕು ನಾಲ್ಕು ಅನ್ನೋದು ನಮ್ಮ ಪಿತೃಗಳ ಸಂಖ್ಯೆ, ರಾಹುವಿನ ಸಂಖ್ಯೆ. ಪಿತೃಗಳು ಅಂದ್ರೆ ನಮ್ಮ ಹಿರಿಯರು, ನಮ್ಮ ಅಜ್ಜಂದ್ರು ಇರ್ಬೋದು, ತುಂಬಾ ವಯಸ್ಸಾದರು ಇರ್ಬೋದು. ಅವರಿಗೆಲ್ಲರಿಗೂ ನಾವು ಮರ್ಯಾದೆಯನ್ನ ಕೊಟ್ಟು ಅವ್ರನ್ನ ತುಂಬಾ ಗೌರವವಾಗಿ ನೋಡಿದ್ರೆ, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಈ ನಾಲ್ಕು ಅನ್ನೋ ಸಂಖ್ಯೆ ಸದೃಢ ಆಗತ್ತೆ. ನಾಲ್ಕು ಅನ್ನೋ ಸಂಖ್ಯೆ ಯಾವಾಗ ನಿಮಗೆ ದುರ್ಬಲ ಆಗತ್ತೆ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಶಿಸ್ತು, ಸಂಯಮ ಇಂಥವೆಲ್ಲ ಇರೋದೇ ಇಲ್ಲ. ಆದ್ರಿಂದ ನಾಲ್ಕು ಸದೃಢವಾಗಬೇಕಂದ್ರೆ ನಮ್ಮ ಹಿರಿಯರನ್ನ, ವಯಸ್ಸಾದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಸಂಖ್ಯೆ 5 ಬುಧ ಗ್ರಹವನ್ನ ಪ್ರತಿನಿಧಿಸುತ್ತೆ. ಬುಧ ಗ್ರಹ ಮಕ್ಕಳನ್ನ ಪ್ರತಿನಿಧಿಸುತ್ತೆ. ಬುಧ ಗ್ರಹ ಚೆನ್ನಾಗಿರ್ಬೇಕು ನಮ್ಮ ಜೀವನದಲ್ಲಿ ಅಂದ್ರೆ, ಸಂಖ್ಯೆ 5 ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಎಲ್ಲ ಮಕ್ಕಳು, ನಮ್ಮನೆ ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ಯಾರು ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ ಅವರ ಬುಧ ತುಂಬಾ ಚೆನ್ನಾಗಿರುತ್ತೆ. ಅವರ ಸಂಖ್ಯೆ 5ರ ಎನರ್ಜಿ ಅವರಿಗೆ ತುಂಬಾ ಚೆನ್ನಾಗಿ ಸಿಕ್ಕುತ್ತೆ.